Turdugadadanastakin vardanoriantakana Atre yardano yardama hertakle rindana yardaniri baru baru Turdugadadanastakin rikandamandaneri antakana Atre yardanori baru baru shikiriantakana Kora baru 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 shite karastaki no baru Hallelujah. Thank you, Jesus. Hallelujah. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. Hallelujah. ಯೇಸುವೇ ಆರಾಧಿಸುವೆ ರಾಜನೇ ನಿನ್ನನ್ನು. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಸ್ತೋತ್ರ ಕರ್ತನೆ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯವನು ಯೇಸಯ್ಯ, ನೀನು ಒಳ್ಳೆಯವನು ರಾಜನೇ. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಮಹಾಪರಿಶುದ್ಧನಾದಂಥ ದೇವರೇ ನಿನಗೆ ಸ್ತೋತ್ರ. ಈ ಆರಾಧನೆಗೆ ಅರ್ಹನು ನೀನು ಸ್ವಾಮಿ. ಈ ಸ್ಥಳವನ್ನ, ನನ್ನನ್ನ, ಇಲ್ಲಿರ್ತಕ್ಕಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪ್ರತಿಯೊಂದು ನಿನ್ನ ಹತೋಟಿಗೆ ತೆಗೆದುಕೋ ಸ್ವಾಮಿ. ವಾತಾವರಣ ಹತೋಟಿಗೆ ತೆಗೆದುಕೊಡ್ತಾನೆ. ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಕೂಡ ಅಭಿಷೇಕಿಸು ಸ್ವಾಮಿ. ಯಾರ್ಯಾರು ಬೇಗನೆ ಬರಬೇಕಾಗಿದೆ ಸ್ವಾಮಿ, ಅವರು ಬಹುಬೇಗನೆ ಬಂದು ಸೇರುವಂತೆ ನಿನ್ನ ಸಹಾಯ ಮಾಡು ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಸ್ಥಳವನ್ನು, ನಮ್ಮೊಬ್ಬೊಬ್ಬರನ್ನ ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಸ್ವಾಮಿ. ಆರಾಧನೆ ಆದಿಯಂತೆ ನೀನಾಗಲಿ. ಪರಿಶುದ್ಧಾತ್ಮನಾದಂಥ ದೇವರು ನಿನ್ನ ಕುರಿತಾಗಿ ಮಾತನಾಡುವಾಗ ತಂದೆಯ ಚಿತ್ತವನ್ನು ನಮಗೆ ತಿಳಿಯಪಡಿಸು ಸ್ವಾಮಿ. ಈಗಲೂ ಪ್ರತಿಯೊಂದು ಹಸ್ತಲಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ, ನೀನು ಎಲ್ಲದರಲ್ಲಿದ್ದು ಮಹಿಮೆ ಹೊಂದಬೇಕಾಗಿ ಎಲ್ಲ ಘನತೆ ಗೌರವನಿಗೆ ಸಲ್ಲಿಸ್ತಾ ಯೇಸು ನಿನ್ನ ಗಣಗಳು ನಾಮದ ಪ್ರಾರ್ಥಿಸಿದ ತಂದೆ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇನ್ನೊಂದು ದಿವಸವನ್ನು ನಮಗೆ ತಂದು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಆತನನ್ನು ಆರಾಧಿಸುವಂಥವರಾಗಿರೋಣ. Hallelujah. Thank you, Lord Master. Thank you, Jesus. ಈ ಸಮಯವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಅಂಧಕಾರ ಬಲವನೆಲ್ಲ ದೈವ ಮಹಿಮೆಯನ್ನು ಅಂಧಕಾರ ಬಲವನೆಲ್ಲ ದೈವ ಮಹಿಮೆಯನ್ನು ಯೇಸುವಿನ ರಕ್ತನಾಯುಧವು ಭಯವಿಲ್ಲ ಜಯವೆನಗೆ ಹೇಳುವ ಎಂದು ಭಯವಿಲ್ಲ ಜಯವೆನಗೆ ನಂಬಿಕೆಯಿಂದ ಹೇಳುವ ಯೇಸುವಿನ ರಕ್ತನಾಯುಧವು ಭಯವಿಲ್ಲ ಜಯವೆನಗೆ ಎಂದು ಭಯವಿಲ್ಲ ಜಯವೆನಗೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ ಜಯಗೊಳ್ಳುವೆ. ಆಮೇನ್. ಯುದ್ಧಾಯುಧವ ಧರಿಸಿ ಹೋರಾಡುವೆ ಜಯಗೊಳ್ಳುವೆ. ಯೇಸುವಿನ ರಕ್ತನಾಯುಧವು ಭಯವಿಲ್ಲ ಜಯವೆನಗೆ ಎಂದು ಭಯವಿಲ್ಲ ಜಯವೆನಗೆ. ನಂಬಿಕೆಯಿಂದ ಹೇಳುವ ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಆಕಾಶ ಮಂಡಲವೆಲ್ಲ ಲೋಕಾಧಿಪತಿಯು ನಡಗುತ್ತಾ ಓಡುವೆನೆಂಬುದ. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಆಕಾಶ ಮಂಡಲದ ಲೋಕಾಧಿಪತಿಯು ನಡಗುತ್ತಾ ಓಡುವನು. ನಡಗುತ್ತಾ ಓಡುವನು. ಆಕಾಶ
ಮಂಡಲದ ಲೋಕಾಧಿಪತಿ ನಡಗುತ್ತಾ ಓಡುವನು. ನಡಗುತ್ತಾ ಓಡುವನು. ಯುದ್ಧಾಯುಧವ ಧರಿಸಿ ಮನ ಮಂಡನೆ ಹೋರಾಡುವೆ, ಜಯಗೊಳ್ಳುವೆ. ಆಮೇಲೆ ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯೇಸುವಿನ ರಕ್ತ ನನ್ನ ಆಯುಧವು, ಭಯವಿಲ್ಲ ಜಯವೇ ನಗೆ, ಒಂದು ಭಯವಿಲ್ಲ ಜಯವೇ ನಗೆ. ಸರ್ಪವನ್ನು ತುಳಿದಾಕಲು ನಂಬಿಕೆಯಿಂದ ಹೇಳುವ, ದೊಡ್ಡ ಚೇಳಿನ ತಲೆ ಜಜ್ಜಲು. ಸರ್ಪವನ್ನು ತುಳಿದಾಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯವೇ ನಗೆ, ಎಂದು ಸೋಲಿಲ್ಲ ಜಯವೇ ನಗೆ. ಹೇಳುವ ನಂಬಿಕೆಯಿಂದ, ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯವೇ ನಗೆ, ಎಂದು ಸೋಲಿಲ್ಲ ಜಯವೇ ನಗೆ. ಅಂಧಕಾರ ಬಲವನೆಲ್ಲ ದೇವ ಮಹಿಮೆ ಮುರಿಯುವೇನು. ನಂಬಿಕೆಯಿಂದ ಹೇಳುವ, ಅಂಧಕಾರ ಬಲವನೆಲ್ಲ ದೈವ ಮಹಿಮೆ ಮುರಿಯುವೇನು. ಯೇಸುವಿನ ರಕ್ತ ನನ್ನ ಆಯುಧವು, ಭಯವಿಲ್ಲ ಜಯವೇ ನಗೆ, ಎಂದು ಭಯವಿಲ್ಲ ಜಯವೇ ನಗೆ. ಆ ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ನಂಬಿಕೆ ಹೇಳುವ, ಆಕಾಶ ಮಂಡಲದ ಲೋಕಾಧಿಪತಿ ನಡಗುತ್ತಾ ಓಡುವನು, ನಡಗುತ್ತಾ ಓಡುವನು. ಆಕಾಶ ಮಂಡಲದ ಲೋಕಾಧಿಪತಿಯು ನಡಗುತ್ತಾ ಓಡುವನು. ಊರ್ಧ್ವಮನಂದನೆ ಭಯದಿಂ ನಡಗುತ್ತಾ ಓಡುವನು. ನನಗೆ ನಿನಗೆ ಜಯವನ್ನು ಕೊಡುವಂಥ ದೇವರು, ನನ್ನನ್ನು ಅಂತಂದರೆ ಎಲ್ಲಾ ಕಿಡಿಗಂಡಾಂತರಗಳಿಂದ ತಪ್ಪಿಸುವಂಥ ದೇವರು, ಸಹಾಯ ಮಾಡಿ ನಡೆಸುವಂಥ ಕರ್ತನಾತನಾಗಿದ್ದಾನೆ. ಹಾಲೆಲೂಯ. ಮಂದನೆ Who is this King who reigns on high, enthroned in splendor, clothed in fire, His throne upon the crystal sea, with angels singing His majesty. Once again. Who is this King who reigns on high, enthroned in splendor, clothed in fire, His throne upon the crystal sea, His angels singing His majesty. I cannot contain His glorious praise. With all my heart I will proclaim, You are worthy, You are holy, You are righteous, You are true. All dominion, praise and
this King who reigns on high, urdhamandane, enthroned in splendor, clothed in fire, his throne upon urdhamandane, crystal sea, with angels sing His majesty. I cannot contain His glorious praise. With all my heart I will proclaim, You are worthy, You are holy, You are righteous, You are true. All dominion, praise and honor, all the glory belongs to You. You are worthy, Lord. You are holy, You are righteous, You are true. All dominion, praise and honor, all the glory belongs to You. ಎಲ್ಲ ಸ್ತುತಿಗೂ ಘನತೆಗೂ ಪಾತ್ರನಾತನೇ. ನನ್ನ ನಿನ್ನ ಆರಾಧನೆಗೆ ಅರ್ಹನು ಆತನೇ. ನನಗೆ ನಿನಗೆ ಸಹಾಯ ಮಾಡಿ ನಡೆಸುವಾತನು ಆತನೇ. ನನ್ನ ನಿನ್ನ ಕೂಗನ್ನು ಏನಂತಂದರೆ ತಂದೆಯ ಬಳಿಗೆ ಕೇಳಿಸುವ ಹಾಗೆ ಮಾಡುವಾತನು ಆತನೇ. ಈ ಪರಿಶುದ್ಧಾತ್ಮನು ನನ್ನೊಂದಿಗೆ ನಿನ್ನೊಂದಿಗಿರುವಾಗ ನಿನ್ನ ಎಲ್ಲ ದ್ರೋಹಗಳಿಂದಲೂ ಕೇಡುಗಳಿಂದಲೂ ತಪ್ಪಿಸುವಾತನು ಆತನೇ ಆಗಿದ್ದಾನೆ. ನನ್ನ ಕೈ ಬಿಡದಂತೆ ಕಾಪಾಡುವಂತನು ಆತನೇ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರ ವಿಪತ್ತಿಗೂ ಯಾವ ಕಾರಣವಿಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಾಗಾದರೆ ನಿನ್ನ ದೇವರೇನಾದರೂ ಬಿಡುಗಡೆ ಕೊಡುವಂಥ ಕರ್ತನಾಗಿದ್ದಾನೆ. ಈ ಸಮಯದಲ್ಲಿ ಆತನನ್ನು ಆರಾಧಿಸೋಣವೇ. There is power. There is power in the name of Jesus. Now we can do it. There is power in the name of Jesus. There is power in the name of Jesus. To break every chain, break every chain, break every chain. To break every chain, to break every chain, to break every chain. All sufficient sacrifice, so freely given, such a price for our redemption. Heaven's gate swing wide. All sufficient sacrifice, freely given, such a price for our redemption. Heaven's gate swing wide, swing wide. There is power in the name of Jesus. There is power in the name of Jesus. Now we can hear it. There is power in the name of Jesus. To break every chain, break every chain, break every chain. Urdhamandane. To break every chain, break every chain, break every chain. There is power in the name of Jesus. Now we can do it. There is power in the name of Jesus. There is power in the name of Jesus. There is power in the name of Jesus.
break every chain, break every chain, break every chain. To break every chain, break every chain, break every chain. To break every chain, break every chain, break every chain. There's an army rising up. There's an army rising up. Sing with me, everyone. There's an army rising up to break every chain, to break every chain, to break every chain. To break every chain, break every chain, break every chain. To break every chain, to break every chain, to break every chain. I hear those chains falling. I hear those chains falling. Yes, they're falling. I hear those chains falling off from you. To break every chain, to break every chain, break every chain. Every curse is broken. To break every sickness is broken. To break every chain, break every chain. Every pain, every shame, every crisis has broken. There is nothing with the Montano. Nothing can hold to serve you, Lord. Nothing, Jesus. Oh, to break every chain, break every chain, break every chain. Yes, Jesus. To break every chain, break every chain, break every chain. Sing with me. Oh, yes, way. ಸ್ತುತಿ ಪಾತ್ರನು ಘನತೆಗೆ ಯೋಗ್ಯನು ನನ್ನ ನಿನ್ನ ಸ್ತುತಿ ಪಾತ್ರನು ಯೇಸುವೇ ನನ್ನ ನಿನ್ನ ಘನತೆಗೆ ಆತನು ಯೋಗ್ಯನು ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡುವಾತನು ರವರವ ಶಿಖಿರಿ ಅಂದಯನು ಮಂದನೇರಿ ಅಂತ ನಾರಿ ಅಂತಕನು ಬಾರ ಶಿಖಿರಿ ಅಂದನು. There's power, there is power, there is power, there is power, power in the name of Jesus that breaks every chain. There is power in the name of Jesus. There is power in the name of Jesus. Yes, there is power. There is power in the name of Jesus. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ಯೇಸುವಿನ ನಾಮದಲ್ಲಿ ಸ್ವಸ್ಥತೆ. ಯೇಸುವಿನ ನಾಮದಲ್ಲಿ ರಕ್ಷಣೆ. ಯೇಸುವಿನ ನಾಮದಲ್ಲಿ ಬೇರೆ ಯಾವ ನಾಮವಲ್ಲ, ಬೇರೆ ಯಾವ ನಾಮವಲ್ಲ. ಯೇಸುವಿನಲ್ಲಿ ರಕ್ಷಣೆ, ಬಿಡುಗಡೆ ಯೇಸುವಿನಲ್ಲಿ, ಜಯ ಯೇಸುವಿನಲ್ಲಿ. ನಾನು ನಿನ್ನ ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುವಂತೆ ದೇವರು ಮಾಡುವ ಆತನಾಗಿದ್ದಾನೆ. Believe in the name of Jesus. ಯೇಸುವಿನ ನಾಮದಲ್ಲಿ ನಂಬುವುದಾದ್ರೆ ನನಗೆ ನಿನಗೆ ಜಯ ಉಂಟು. ಯೇಸುವಿನ ನಾಮವನ್ನು ನಂಬುವುದಾದ್ರೆ ಜಯ ಉಂಟು. ಯೇಸುವೇ ಯೇಸುವೇ. ಜಯವನ್ನು ಕೊಡುವಂತ ದೇವರು, ಬಿಡುಗಡೆಯನ್ನು ಕೊಡುವಂತ ಕರ್ತನಾತನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ನನ್ನನ್ನು ನಿನ್ನನ್ನು ಆತನಿಗೆ ಒಪ್ಪಿಸಿಕೊಡೋಣವೇ? ಕೇಳೋಣ. ಸ್ವಾಮಿ, ನನ್ನೊಂದಿಗೆ ನೀನು ಮಾತನಾಡು ಕರ್ತನೆ. ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಆತನ ಕರಗಳಿಗೆ ಒಪ್ಪಿಸಿಕೊಡೋಣ. ರಿಯಂತ ಮಂತನೇ ರಿಯಂತನ ರಿಯಂತಕನು ರಿಕಡಗಡಾದರಸ್ತಕಿನ್ ಬರ್ದನ್ನು ರಿಂದ ಮಂದನೆ.
ಯೇಸುವೇ ಯೇಸುವೇ ನಿನ್ನನ್ನು ಆರಾಧಿಸುವೆ ರಾಜನೇ ಕರ್ತನೇ ತಂದೆ ಆರಾಧಿಸುವೆ. நீ சொன்னால் போதும் செய்வேன், நீ காற்றில் வழியில் நடப்பேன், உன் பாதம் ஒன்றை பிடிப்பேன், நம்பு இயேசுவை. நீ சொன்னால் போதும் செய்வேன், காற்றில் வழியில் நடப்பேன், உன் பாதம் ஒன்றை பிடிப்பேன், என் அன்பு இயேசுவை. ஆராதனை இயேசுக்கே, ஆராதனை இயேசுக்கே, ஆராதனை இயேசுக்கே, ஆராதனை இயேசுக்கே. ಹೇಳುವಾಂ ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಎಲ್ಲ ನಂಬಿಕೆ ಹೇಳುವ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು, ನನ್ನ ಮುಂದೆ ನಡೆಯುವರಿಂದ ಭಯವೇ ಇಲ್ಲ. காதல் கடல் நடந்திட்ட உன் அற்புத வார்த்தைகள், எனக்கு முன்பு செல்வதா எனக்கு இல்ல கவலை. கடல் மேய்த்து நடந்திட்ட உன் அற்புத பாதங்கள், எனக்கு முன்பு செல்வதாம் எனக்கு இல்ல கவலை. காற்றையும் கடலும் அடைந்திட்ட உன் அற்புத வார்த்தைகள், எந்தன் துணையாய் நிற்பதா எனக்கு இல்ல கவலை. ஆராதனை இயேசுவுக்கே, sing with me. ಆರಾಧನೆ ಯೇಸುವಿಗೆ. ನಂಬಿಕೆಯಿಂದ ಹೇಳುವ, ನಾನು ನೀನು ಹೇಳುವ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. Sing with me everyone. ಆರಾಧನೆ ಯೇಸುವಿಗೆ. ನನ್ನ ನಿನ್ನ ಬಿಡುಗಡೆ ಮಾಡುವಂತ ದೇವರು. ನಂಬಿಕೆಯಿಂದ ಹೇಳುವ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನಾನು ನಿನ್ನ ಬಿಡುಗಡೆ ಮಾಡಲಿ. ಊರ್ಧಮಂದ ಮನಸ್ಸನ್ನು ರಿಕಾಬರಾದರೆ ನೋ ಮೋಷಿತಾನ ಹಿರ್ತಕ್ಲೇರಿ ಅಂತನೋ. ಬ್ಲಡ್ ಆಫ್ ಜೀಸಸ್. ಊರ್ಧ ಬರಬರಾದ ಬರ್ದು ಹತ್ತುರಾರದ ಮನಸ್ಸನೇ, ನಿನ್ನ ಹೃದಯದ ಆಳದ ಪ್ರಾರ್ಥನೆ ಆಗಿರಲಿ, ನಿನ್ನ ಹೃದಯದ ಆಳದ ಕೂಗಿನ ಆಗಿರಲಿ. ನಿನ್ನನ್ನು ಬಿಡುಗಡೆ ಮಾಡುವಂತ ದೇವರು ಜೀವಿಸುವವನಾಗಿದ್ದಾನೆ. ನಿನ್ನ ವಿಮೋಚಕನು ಜೀವಿಸುವವನಾಗಿದ್ದಾನೆ. ನಿನ್ನನ್ನು ಕೈ ಬಿಡುವುದೇ ಇಲ್ಲ. ಇಸ್ರಾಯೇಲನ್ನು ಕಾಯುವಂತ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ.
ನನ್ನನ್ನು ಕಾಯುವಂತ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆರಾಧನೆ ಯೇಸುವಿಗೆ, ಕೊನೆ ಸಾರಿ ಹೇಳುವ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಪರಿಶುದ್ಧನು ಮಹೋನ್ನತನೇ ಸ್ತುತಿ ಪಾತ್ರನೇ ಯೇಸುವೇ, ಪರಿಶುದ್ಧನೇ ಮಹೋನ್ನತನೇ ಸ್ತುತಿ ಪಾತ್ರನೇ ಯೇಸುವೇ, ಪರಿಶುದ್ಧನೇ ಮಹೋನ್ನತನೇ ಸ್ತುತಿ ಪಾತ್ರನೇ ಯೇಸುವೇ. ತಂದೆಯೇ, ಪರಲೋಕದ ತಂದೆಯೇ, ನಿನ್ನ ಪಾದವು ಬಿಡೇನಯ್ಯ ಯೇಸುವೇ, ಬಿಡೇನು ನಿನ್ನ ಪಾದ, ನಿನ್ನ ಪಾದವನ್ನು ಬಿಡೆನು ಕರ್ತನೇ. ನನ್ನನ್ನು ಆಶೀರ್ವದಿಸು ಸ್ವಾಮಿ. ಯಾಕೊಬ್ಬನು ಕೇಳಿಕೊಂಡಂತೆ, ಸ್ವಾಮಿ ನನ್ನನ್ನು ಆಶೀರ್ವಿಸೊತ್ತು ನಿನ್ನನ್ನು ಬಿಡುವುದಿಲ್ಲ ಸ್ವಾಮಿ, ನನ್ನನ್ನು ಬಿಡುಗಡೆಗೊಳಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಸ್ವಾಮಿ, ನನಗೆ ಜಯವನ್ನು ಕೊಡದ ಹೊರತು ನಿನ್ನನ್ನು ಬಿಡುವುದಿಲ್ಲ ಸ್ವಾಮಿ. ನನ್ನ ಮುಂಬಲವು ಹಿಂಬಲವಾಗಿರುವಂತನೇ ನಿನ್ನನ್ನು ನೋಡುವೆ. ಯೆಹೋವನು ನೋಡುವಂತವರ ಮುಖ ಅದು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿದೆ ವಾಕ್ಯ ಹೇಳ್ತದೆ. ಬಲಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸದಾವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ, ಕಡಿಮೆ ಇಲ್ಲ ಎಂಬುದಾಗಿದೆ ವಾಕ್ಯ ಹೇಳ್ತದೆ. ಈ ಹೊತ್ತು ನೀನು ಪ್ರಾಯದ ಸಿಂಹಗಳಿಗಿಂತಲೂ ಶ್ರೇಷ್ಠ, ಯಾಕಂದ್ರೆ ದೇವರು ನಿನ್ನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಸ್ವಂತ ಮಗನನ್ನು ಕೊಟ್ಟ ಮೇಲೆ, ಯೇಸುವನ್ನು ನಿನಗೋಸ್ಕರ ಕೊಟ್ಟ ಮೇಲೆ, ವಾಕ್ಯವಾಗಿರುವ ಆತನನ್ನು ನನಗೋಸ್ಕರ ಕಳಿಸಿದ ಮೇಲೆ, ದೇವರು ತನ್ನ ವಾಕ್ಯವನ್ನು ಕಳಿಸುವುದರ ಮೂಲಕವಾಗಿ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿದೆ ವಾಕ್ಯ ಹೇಳ್ತದೆ. ಆತನನ್ನು ಜಜ್ಜುವಂಥದ್ದು, ಆತನನ್ನು ಶಿಲುಬೆಗೆ ಏರಿಸುವಂಥದ್ದು, ಲೋಕದ ಸಮಸ್ತ ಪಾಪವನ್ನು ಆತ ಮೇಲೆ ಹಾಕುವಂಥದ್ದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿದೆ ವಾಕ್ಯ ಹೇಳ್ತದೆ. ದೇವರು ಜಗದೋತ್ಪತ್ತಿಗಿಂತ ಮುಂಚೆ ನನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ, ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ, ಜಯವನ್ನು ಕೊಡುವುದಕ್ಕೋಸ್ಕರವಾಗಿ. ಇವತ್ತು ಆ ಕರ್ತನು ಬದಲಾಗಲಿಲ್ಲ. The same God yesterday, today and forever. The unchanging God, the faithful God, the one who loves us more than anything. The word of the God says you are more than sparrows. ನೀವು ಅನೇಕ ಗುಬ್ಬಿಗಳಿಗಿಂತ ಶ್ರೇಷ್ಠರು. ಗುಬ್ಬಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕಣಜಗಳನ್ನು ಕಟ್ಟಿಟ್ಟುಕೊಳ್ಳುವುದಿಲ್ಲ, ಆದರೂ ಯೆಹೋವನು ಅವುಗಳಿಗೆ ಬೇಕಾದ ಆಹಾರವನ್ನು ತಕ್ಕ ಸಮಯದಲ್ಲಿ ಒದಗಿಸಿಕೊಡ್ತಾನೆ. ನಾನು ನೀನು ಬೇಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನನಗೇನು ಬೇಕು, ನಿನಗೇನು ಬೇಕು ಎಂಬುದಾಗಿ ಕರ್ತನಿಗೆ ಗೊತ್ತಿದೆ, ತಂದೆಗೆ ಗೊತ್ತಿದೆ. ಆತನು ಒದಗಿಸಿಕೊಡುವ ಆತನಾಗಿದ್ದಾನೆ, ಪೂರೈಸುವವನಾಗಿದ್ದಾನೆ, ಜಯವನ್ನು ಕೊಡುವಂತ ದೇವರು. ಶೋಧನೆಯಲ್ಲಿ ಬೀಳುತ್ತಿರುವಾಗಲೇ ಮಾರ್ಗವನ್ನು ಸಿದ್ಧ ಮಾಡುವಂತ ದೇವರು. ಇವತ್ತು ಆ ದೇವರು ಬದಲಾಗಲಿಲ್ಲ. The God has never changed. Let us believe the unchanging God. He will make our situations to change. ನಿನ್ನ ಪರಿಸ್ಥಿತಿಗಳನ್ನು ದೇವರು ಬದಲು ಮಾಡ್ತಾನೆ. ಬಿರುಗಾಳಿ ಎಷ್ಟೇ ಜೋರಾಗಿ ಬೀಸ್ತಾ ಇದ್ರು ಕೂಡ, ನಿನ್ನ ಜೀವಿತದಲ್ಲಿ ಬಿರುಗಾಳಿ ಎಷ್ಟು ಜೋರಾಗಿ ಬೀಸಿದ್ರು ಕೂಡ, ನಿನ್ನ ದೋಣಿ ಅಲ್ಲೋಲ್ಲ ಕೊಲ್ಲೋಲ್ಲವಾಗಿ ಮುಳುಗುವ ಪರಿಸ್ಥಿತಿಯಲ್ಲಿದ್ರು ಕೂಡ ಭಯ ಪಡಬೇಡ. ಕರ್ತನ ಒಂದು ಮಾತು ಸಾಕು,
ಯೇಸುವಿನ ಒಂದು ಗದುರುವಿಕೆ ಆ ಬಿರುಗಾಳಿಗೆ ಸಾಕು, ನಿನ್ನ ದೋಣಿ ಆಚೆ ದಡಕ್ಕೆ ಸೇರ್ತದೆ. ಕ್ರಿಸ್ತನನ್ನು ಕೂಗೋಣವೇ, ಯೇಸುವನ್ನು ಕೂಗೋಣವೇ, ಸ್ವಾಮಿ ನಮ್ಮ ದೋಣಿಯಲ್ಲಿ ನಮ್ಮ ಜೀವಿತದಲ್ಲಿ ಬಾ ಸ್ವಾಮಿ, ನನ್ನ ಕುಟುಂಬದ ಜೀವಿತದಲ್ಲಿ ಬಾ ಸ್ವಾಮಿ, ನನ್ನ ಪರಿಸ್ಥಿತಿಗಳಲ್ಲಿ ನನ್ನೊಟ್ಟಿಗೆ ಬಾ ಸ್ವಾಮಿ, ಸಹಾಯ ಮಾಡು ಕರ್ತನೆ. ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮಗೆ ಸತ್ರಂದ ಪಾಲಿಸಿಕೊಡ್ತೇನೆ. ಕಾಲ್ ಆನ್ ಟು ಮೀ ವೆನ್ ಯು ಆರ್ ಇನ್ ಟ್ರಬಲ್ ಅಂಡ್ ಐ ವಿಲ್ ಆನ್ಸರ್ ಯು ಅಂಡ್ ಐ ವಿಲ್ ಡೆಲಿವರ್ ಯು, ಸೇಸ್ ದ ಲಾರ್ಡ್. ಸೊ ದಟ್ ಲಾರ್ಡ್ ಹ್ಯಾಸ್ ನೆವರ್ ಚೇಂಜ್. ಆ ದೇವರು ಬದಲಾಗಲಿಲ್ಲ. ವಾಕ್ಯವನ್ನ ಹೇಳಿದ ಆತನು, ವಾಕ್ಯವಾಗಿರುವ ಆತನು, ವಾಗ್ದಾನವನ್ನು ಕೊಟ್ಟಂತ ದೇವರು ಬದಲಾಗಲಿಲ್ಲ. ಇವತ್ತು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣವೇ, ವಾಕ್ಯದ ಮುಂದೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ವಾಕ್ಯ ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡಲಿ. ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಎಲ್ಲ ಅಂಧಕಾರ ಶಕ್ತಿ, ದುರಾತ್ಮನ ಯೋಜನೆ, ಕೃತ್ಯ, ಮೋಸ, ವಂಚನೆಗಳನ್ನು ದೇವರೇ ನೀನು ತಡೆಗಟ್ಟು ಸ್ವಾಮಿ. ಈ ಸ್ಥಳವನ್ನು ಯಾರ್ಯಾರು ಎಲ್ಲೆಲ್ಲೇ ದೇವರಿಗೆ ಕರ್ತನೆ ಲಾಲಿಸ್ತಾ ಇದ್ದಾರೆ, ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ದೊಡ್ಡ ಬದಲಾವಣೆ, ರೂಪಾಂತರ ಉಂಟಾಗಲಿ ಸ್ವಾಮಿ. Let there be great deliverance in the life, Lord Father. Let them see you, Lord Father. ನಿನ್ನನ್ನು ಕಾಣಬೇಕು ಸ್ವಾಮಿ. ಯಾವ ರೀತಿಯಾಗಿ ಮಾರ್ತಳು ಮರಿಯಳು ನಿನ್ನ ಮಹಿಮೆಯನ್ನು ಕಂಡ್ರು ಸ್ವಾಮಿ. ಸತ್ತಂತ ಲಾಜರ್ನವರ ತಮ್ಮನನ್ನು ತಿರುಗಿ ಪಡೆದುಕೊಂಡ್ರು ಸ್ವಾಮಿ. ಯಾರ್ಯಾರೆಲ್ಲ ಪ್ರಾರ್ಥನೆ ಮಾಡಿದವರು ಸತ್ತಂತ ಸ್ಥಿತಿಗತಿಗಳಲ್ಲಿದ್ದರು ಸ್ವಾಮಿ. ಶಾರೀರಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ, ಕುಟುಂಬಿಕವಾಗಿ ಯಾರು ಸತ್ತಂತ ಸ್ಥಿತಿಯಲ್ಲಿದ್ದಾರೋ ಅವರ ಸ್ಥಿತಿಗಳು ಬದಲಾಗಲಿ ಸ್ವಾಮಿ. ಅವುಗಳಿಗೆ ಜೀವ ಬರಲಿ ಸ್ವಾಮಿ. Let the light shine upon them, Lord Father. Let your glory, glory shine upon them, Lord Father. Master, let your light, ಲೋಕದ ಬೆಳಗ ಹಾಕಿರುವಂತ ಯೇಸುವೇ, ನೀನು ಎಲ್ಲರ ಮೇಲೆ ಪ್ರಜ್ವಲಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಬೆಳಕು ಎಲ್ಲರ ಮೇಲೆ ಪ್ರಕಾಶಿಸಲಿ. ಯೆಹೋವನ ಬೆಳಕು ಬಂತು, ಏಳು ಪ್ರಕಾಶಿಸು. Arise and shine, for the light of the Lord has come, says the Lord. So let us arise, let us arise. Let our spiritual men arise. Even though you may be sitting in the ashes, ಬೂದಿಯಲ್ಲಿ ಕುಳಿತುಕೊಂಡಿರಬಹುದು, ಗೋಳಾಡ್ತಾ ಇರಬಹುದು, ಯೋಬನ ಪರಿಸ್ಥಿತಿ ನಿನ್ನದಾಗಿರ್ಬೋದು, ಎಲ್ಲವನ್ನು ಕಳೆದುಕೊಂಡಂತ ಪರಿಸ್ಥಿತಿ ಆಗಿರ್ಬೋದು, ಬೋಕಿಯನ್ನ ತೆಗೆದುಕೊಂಡು ಕೆಬರಿಕೊಳ್ಳುವಂತ ಪರಿಸ್ಥಿತಿ ನಿನ್ನದಾಗಿರ್ಬೋದು. ಡು ನಾಟ್ ಫಿಯರ್. ಯೋಬನ ಪರಿಸ್ಥಿತಿಯನ್ನು ಬದಲು ಮಾಡಿದಂತ ದೇವರು ಅದರಲ್ಲಿ ಕೂತ್ಕೊಂಡು ಕೂಡ ಯೋಬನ ಹೇಳ್ತಾನೆ, ನನ್ನ ವಿಮೋಚಕನು ಜೀವಿಸ್ತಾನೆ. ಮೈ ರಿಡೀಮರ್ ಲೀವ್ಸ್. ಮೈ ಜೀಸಸ್ came in this world, died on the cross and rose up again. He still lives. He is the unchanging God, the God who did for Job, the God who delivered Job from everything and blessed him twice. ಎಲ್ಲವನ್ನ ಕಳೆದುಕೊಂಡಂತ ಯೋಬನನ್ನ ಆಶೀರ್ವಾದ ಮಾಡಿದಂತ ದೇವರು, ಎರಡರಷ್ಟು ಕೊಟ್ಟಂತ ದೇವರು ಈ ಹೊತ್ತು ನನಗೂ ನಿನಗೂ ಕೂಡ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. Shall we believe him? Let us ask, Lord, give us that faith, unwavering faith. ನಡಗಿಸಲಾಗದಂತ ನಂಬಿಕೆ ನಮಗೆ ಕೊಡು ಸ್ವಾಮಿ. ಕುಂದಿ ಹೋಗದಂತ ನಂಬಿಕೆಯನ್ನು ಕೊಡು ಸ್ವಾಮಿ. That everlasting faith, that wonderful faith that helped Jesus to even die on the cross. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗಿರತಕ್ಕಂಥ ನಂಬಿಕೆ, ವಿಧೇಯತೆ ನಮಗೆ ದೇವರು ಕೊಡು ಸ್ವಾಮಿ. ಆ ರೀತಿ ನೀನು ಮಾಡೋದಕ್ಕಾಗಿ ಸ್ತೋತ್ರ. ವಾಕ್ಯನು ಕೇಳುವಂತ ಒಬ್ಬೊಬ್ಬರನ್ನು ಕೂಡ ಅಭಿಷೇಕಿಸು ಸ್ವಾಮಿ. ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ, 100-60 ಪ್ರತಿಫಲವನ್ನು ಮಾಡಲಿ. ವಾಕ್ಯವನ್ನು ಕಿತ್ತುಕೊಂಡು ಹೋಗುವಂಥ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ ಸ್ವಾಮಿ. ಈಗಲೂ ಕರ್ತನೆ, ವಾಕ್ಯವನ್ನು ಹೇಳುವಂಥ, ನನ್ನನ್ನು ಕೇಳುವಂಥ ಒಬ್ಬೊಬ್ಬರನ್ನು ಕೂಡ ಅಭಿಷೇಕಿಸು, ಆತ್ಮನಿಂದ ತುಂಬಿಸು, ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸಬೇಕಾಗಿ. ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಿಸುವ, ನೀನು ಮಾತನಾಡಿ ಮಹಿಮೆ ಹೊಂದಬೇಕಾಗಿ. ಯೇಸುವೆ ನಿನ್ನಾಗ ನೋಡೋ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ನನ್ನನ್ನು ನಿನ್ನನ್ನು ಪ್ರೀತಿ ಮಾಡುವಂಥ ದೇವರು ಬದಲಾಗಲಿಲ್ಲ. ಆತನು ಈ ಹೊತ್ತು ಕೂಡ ನನ್ನೊಂದಿಗೆ ನಿನ್ನೊಂದಿಗೆ ಇರತಕ್ಕಂಥ ದೇವರಾಗಿದ್ದಾನೆ. ನನ್ನ ಕಾಲು ಜಾರಿ ತಂದಾಗಲೇ ತನ್ನ ಕೃಪೆಯಿಂದ ಆಧಾರ ಮಾಡಿ ನಡೆಸುವಂಥ ದೇವರಾತನಾಗಿದ್ದಾನೆ. ಈ ಸಮಯದಲ್ಲಿ
ನಾವು ಕಳೆದ ದಿನದಿಂದ ಏನಂತಂದರೆ ಪರಿಶುದ್ಧಾತ್ಮನ ಕುರಿತಾದಂಥ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಆತನ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಪರಿಶುದ್ಧಾತ್ಮನು ನನ್ನೊಂದಿಗೆ ನಿನ್ನೊಂದಿಗೆ ಬರುವಾಗ ಏನೆಲ್ಲ ಬದಲಾವಣೆಗಳು ಉಂಟಾಗ್ತದೆ, ಏನೆಲ್ಲ ನಿನ್ನ ಜೀವಿತದಲ್ಲಿ ಬಿಡುಗಡೆ ಉಂಟಾಗ್ತದೆ. ಕರ್ತನಾತ್ಮನು ನನ್ನೊಂದಿಗೆ ನಿನ್ನೊಂದಿಗಿದ್ದರೆ ಏನೆಲ್ಲ ಸಾಧ್ಯವಾದಂಥ ಸಂಗತಿಗಳನ್ನು ನೀನು ಮಾಡ್ಬೋದು ಎಂಬುದಾಗಿರತಕ್ಕಂಥ ಕೆಲವು ಅಂಶಗಳನ್ನು ನಾವು ಇವತ್ತು ಧ್ಯಾನ ಮಾಡೋಣ್ರಿ. ಇಫ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ವಿತ್ ಅಸ್, ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಆರ್ ಕೇಪಬಲ್ ಆಫ್ ಎಂಬುದಾಗಿರುವಂಥ ಕೆಲವು ಸಂಗತಿಗಳನ್ನು ನಾವು ಇವತ್ತು ಧ್ಯಾನ ಮಾಡೋಣ. ನನಗೆ ನಿನಗೆ ಯಾಕೆ ಪರಿಶುದ್ಧಾತ್ಮನು ಬೇಕು, ನನಗೆ ನಿನಗೆ ದೇವರು ಪರಿಶುದ್ಧಾತ್ಮನನ್ನು ಯಾಕೆ ಕೊಟ್ಟು ಹೋಗಿದ್ದಾನೆ, ಯಾಕೆ ನಿನಗೋಸ್ಕರ ಪರಿಶುದ್ಧಾತ್ಮನನ್ನು ದೇವರು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿರುವಂಥ ಕೆಲವು ಸಂಗತಿಗಳನ್ನು ಧ್ಯಾನ ಮಾಡೋಣ್ರಿ. ನಾವು ಕಳೆದ ದಿನದಲ್ಲಿ ನೋಡಿಕೊಂಡು ಏನಂದರೆ ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯ ಅಲ್ಲಿ 2ನೇ ವಚನ, ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 2 to 4. ಆಕ್ಟ್ಸ್ ಚಾಪ್ಟರ್ 2 ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 2ರಿಂದ 4 ವಚನ. ಇಲ್ಲಿ ನಾವು ನೋಡ್ತೀವಿ ಅಂತಂದರೆ ಪಂಚಾಶತಮಾನದ ದಿನದಲ್ಲಿ ದೇವರಾತ್ಮನು ಅವರ ಮೇಲೆ ಏನಂತಂದರೆ ದೊಡ್ಡ ಬಿರುಗಾಳಿ, ಅವರೆಲ್ಲರೂ ಏನಂತಂದರೆ ಒಂದು ಮೇಲುಪ್ಪುಗಲ್ಲಿ ಎಲ್ಲರೂ 120 ಜನ ಸೇರಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. 120 people they gathered in one place in the upper room. ಮೇಲುಪ್ಪರಿಗೆಯಲ್ಲಿ ಸೇರಿ ಅವರೇನಂತಂದರೆ they were praying for the Lord. They were waiting for the promise which God promised them. ಯೇಸು ಕ್ರಿಸ್ತನು ಏನಂತಂದರೆ ಸತ್ತು 40 ಪುನರುತ್ಥಾನವಾದ ನಂತರ 40 ದಿವಸ ಜೀಸಸ್ ಸ್ಟಾರ್ಟೆಡ್ ಸ್ಪೀಕಿಂಗ್ ಟೆಮ್. ಯೇಸು ಸ್ವಾಮಿ ಅವರೊಂದಿಗೆ 40 ದಿವಸ ಏನಂತಂದರೆ ದೇವರ ಕುರಿತಂಥ ಸಂದೇಶಗಳನ್ನು, ಸಂಗತಿಗಳನ್ನು ಹೇಳ್ತಾ ಬಂದ. ಅಷ್ಟು ಮಾತ್ರವಲ್ಲದೆ ಅವರಿಗೆ ಹೇಳಿದ್ದೇನಂತಂದರೆ, ಯೆರೂಸಲೇಮಿನ ಪಟ್ಟಣದಲ್ಲಿ ನೀವು ಕಾದುಕೊಂಡಿರ್ರಿ, ಏನಂತಂದರೆ ನಾನು ಪರಲೋಕಕ್ಕೆ ಹೋಗಿ ಪರಲೋಕದ ದೇವರನ್ನು ತಂದೆಯನ್ನು ಪ್ರಾರ್ಥನೆ ಮಾಡ್ತಾನೆ, ಆತನೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ, ಆತನ ಪರಿಶುದ್ಧಾತ್ಮನು ಏನಂತಂದರೆ ಆತನು ಬಂದು ಸದಾಕಾಲ ನಿಮ್ಮ ಸಂಗಡ ವಾಸ ಮಾಡ್ತಾನೆ. when the comforter comes, he will help you, he will guide you. That's what Jesus promised. ದೇವರು ಏನಂತಂದರೆ ಅವರಿಗೆ ವಾಗ್ದಾನ ಮಾಡಿದ, ಏನಂತಂದರೆ ನಾನು ಏನಂತಂದರೆ ನಿಮಗೆ ತಂದೆಯಿಂದ ಒಂದು ವಾಗ್ದಾನವನ್ನು ಕಳಿಸಿಕೊಡ್ತೇನೆ. ಹಾಗಾದರೆ ಆ ಪರಿಶುದ್ಧಾತ್ಮನು ಅವರ ಮೇಲೆ ಬರುವಾಗ ಅವರೇನಂತಂದರೆ ನಾನಾ ಭಾಷೆಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಏನಂತಂದರೆ ಬೇರೆ ಜನರಿಗೆ, ಬೇರೆ ಬೇರೆ ದೇಶದಿಂದ ಬಂದಂಥ ಜನರಿಗೆ ತಿಳಿಯುವ ಭಾಷೆಯಲ್ಲಿ ಅವರು ಮಾತನಾಡಿದರು. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೀವಿ ಅಂದರೆ ಸತ್ಯವೇದದಲ್ಲಿ ನೋಡ್ತೀವಿ ಅಂತಂದರೆ ಪೌಲನು ಹೇಳ್ತಾನೆ, ನಾನು ಅನ್ಯ ಭಾಷೆಯಲ್ಲಿ ಮಾತನಾಡ್ತೇನೆ. ಅನ್ಯ ಭಾಷೆ ಅಂತ ಹೇಳುವಾಗ ದೇವರು ಕೊಡ್ತಕ್ಕಂಥ ಒಂದು ಭಾಷೆ, ದೇವರೊಂದಿಗೆ ಏನಂತಂದರೆ ಮಾತನಾಡುವಂಥ ಒಂದು ಭಾಷೆ. ಅದನ್ನೇನಂತಂದರೆ ದೇವರು ಏನಂತಂದರೆ ತನ್ನ ಆತ್ಮನ ಮೂಲಕವಾಗಿ ತಿಳಿಸಿಕೊಡ್ತಾನೆ. ಪರಿಶುದ್ಧಾತ್ಮನ ಮೂಲಕವಾಗಿ ನಾನು ದೇವರೊಂದಿಗೆ ಮಾತನಾಡುವಾಗ ದೇವರ ಏನಂತಾರೆ ಅಗಾಧವಾದ ರಹಸ್ಯಗಳನ್ನು, ಪ್ರಕಟಣೆಗಳನ್ನು ದೇವರು ನನಗೋಸ್ಕರ ನಿನಗೋಸ್ಕರ ಕೊಡುವಂಥವನಾಗಿದ್ದಾನೆ. ನೀನೇನಂತಂದರೆ ದೇವರು ಬಿಡುಗಡೆಗೊಳಿಸುವಂಥವನಾಗಿದ್ದಾನೆ. ನನಗೆ ನಿನಗೆ ದೇವರು ಸಹಾಯ ಮಾಡುವಂಥವನಾಗಿದ್ದಾನೆ. ಹಾಗಾದರೆ ನಾವು ನೋಡ್ತೀವಿ ಅಂತಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 20ನೇ ವಚನ. Matthew chapter 10 verse 20. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. Here it says, for it is not ye that speak, but the spirit of your Father which speaketh in you. ನೀವು ಮಾತನಾಡುವುದಲ್ಲ, ಪರಿಶುದ್ಧಾತ್ಮನು ಏನಂತಂದರೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. Matthew chapter 10 verse 20 it says, ನೀವು ಮಾತನಾಡುವುದಿಲ್ಲ, ತಂದೆ ಕಳಿಸಿಕೊಟ್ಟಂಥ ಆತ್ಮನು ನಿಮ್ಮಲ್ಲಿದ್ದುಕೊಂಡು ಮಾತನಾಡುತ್ತಾನೆ. ದ ಸ್ಪಿರಿಟ್ ಆಫ್ ದ ಲಾರ್ಡ್ ವಿಲ್ ಸ್ಪೀಕ್ ಥ್ರೂ ಯು. ಹಾಗಾದರೆ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗೆ ಬರುವುದು ಯಾವುದಕ್ಕಾಗಿ ಅಂತಂದರೆ ಕ್ರಿಸ್ತನ ಕುರಿತಾದಂಥ ಸಾಕ್ಷಿನ ಹೇಳುವುದಕ್ಕಾಗಿ, ಕ್ರಿಸ್ತನ ಕುರಿತಾದಂಥ ಮಹಿಮೆಯ ಕಾರ್ಯಗಳನ್ನು ಸಾರುವುದಕ್ಕಾಗಿ, ಏನಂತಂದರೆ ದೇವರ ಬಲಾಢ್ಯ ಕಾರ್ಯಗಳನ್ನು, ದೇವರ ಸಾಕ್ಷಿಯನ್ನು ಏನಂತಂದರೆ ಜನರಿಗೆ ಹೇಳುವುದಕ್ಕಾಗಿ ನನಗೆ ನಿನಗೆ ಪರಿಶುದ್ಧಾತ್ಮನ ಸ್ನಾನ ಬಹಳ ಪ್ರಾಮುಖ್ಯವಾಗಿದೆ. ಅಷ್ಟು ಮಾತ್ರವಲ್ಲದೆ ಯೋಹಾನನ ಬರೆಸುವ ವಾರ್ತೆಯಲ್ಲಿ 7ನೇ ಅಧ್ಯಾಯ 38ನೇ ವಚನ, ಜಾನ್ ಚಾಪ್ಟರ್ 7 ವರ್ಸ್ 38. ಯೋಹಾನ ಬರೆಸುವ ವಾರ್ತೆ 7ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳ್ತದೆ ಅಂದರೆ, ಹೀ ದಟ್ ಬಿಲೀವಿತ್ ಆನ್ ಮೀ ಆಸ್ ದ ಸ್ಕ್ರಿಪ್ಚರ್ ಹ್ಯಾತ್ ಸೆಡ್, ಔಟ್ ಆಫ್ ಹಿಸ್ ಬೆಲಿ ಶಾಲ್ ಫ್ಲೋ ರಿವರ್ಸ್ ಆಫ್ ಲಿವಿಂಗ್ ವಾಟರ್. ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವಕರ ಹೊಳೆಗಳನ್ನು ಹರಿಸುತ್ತೇನೆ ಎಂಬುದಾಗಿ. ದಿಸ್ ಸ್ಪೀಕ್ಸ್ ಅಬೌಟ್ ದ ಪವರ್ ಆ್ಯಂಡ್ ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನು ನಿನ್ನೊಳಗೆ ಬರುವಾಗ
ನಿನ್ನಲ್ಲಿ ಬಂದು ವಾಸ ಮಾಡುವಾಗ ನಿನ್ನೊಳಗಿಂದ, ನಿನ್ನ ಗರ್ಭದಿಂದ ಏನಂತಂದರೆ ಪರಿಶುದ್ಧಾತ್ಮನ ವಾಕ್ಯಗಳು ಹೊರಗೆ ಬರ್ತದೆ, ದೇವರ ಉದ್ದೇಶಗಳು ಹೊರಗೆ ಬರ್ತದೆ, ದೇವರ ಚಿತ್ತ ಹೊರಗೆ ಬರ್ತದೆ, ದೇವರ ಮಹಿಮೆಯ ಕಾರ್ಯಗಳು ಹೊರಗೆ ಬರ್ತದೆ. ನಿನ್ನನ್ನು ಅಭಿಷೇಕಿಸಿದಂಥ ದೇವರು ನಿನ್ನಲ್ಲಿ ಮಾತನಾಡುತ್ತಾ ಅನೇಕರಿಗೆ ಆಶೀರ್ವಾದವಾಗ್ತಾನೆ, ನಿನ್ನ ಮೂಲಕವಾಗಿ ಮಾತನಾಡುತ್ತಾ ಅನೇಕರಿಗೆ ಆಶೀರ್ವಾದವಾಗ್ತಾನೆ, ಅನೇಕರಿಗೆ ಬಿಡುಗಡೆ ಉಂಟಾಗ್ತದೆ, ಅನೇಕರಿಗೆ ಏನಂತಂದರೆ ಜಯ ಉಂಟಾಗ್ತದೆ, ಏನಂತಂದರೆ ಅನೇಕರಿಗೆ ನೀನು ಆಶೀರ್ವಾದ ನಿಧಿ ಆಗ್ತಿ. ಅಬ್ರಾಹ್ಮನಿಗೆ ದೇವರು ಹೇಳಿದರೆ ಅಂತಂದರೆ, ನಿನ್ನನ್ನು ಆಶೀರ್ವದಿಸುವವನ್ನ ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ, ನೀನೇನಂತಂದರೆ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರ್ತಿ, ಯು ವಿಲ್ ಬಿ ಅ ಬ್ಲೆಸ್ಸಿಂಗ್ ಟು ಮೆನಿ ಎಂಬುದಾಗಿ. ಇವತ್ತು ನನ್ನನ್ನು ನಿನ್ನನ್ನು ದೇವರ ಅಭಿಷೇಕಿಸುವಾಗ ಯು ವಿಲ್ ಬಿ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್, ಯು ವಿಲ್ ಬಿ ಬ್ಲೆಸ್ಸಿಂಗ್ ಟು ಮೆನಿ ನೇಷನ್ಸ್, ಯು ವಿಲ್ ಬಿ ಬ್ಲೆಸ್ಸಿಂಗ್ ಟು ಯೋರ್ ಪೀಪಲ್, ಯು ವಿಲ್ ಬಿ ಬ್ಲೆಸ್ಸಿಂಗ್ ಟು ಯೋರ್ ಪ್ಯಾರೆಂಟ್ಸ್, ಯು ವಿಲ್ ಬಿ ಬ್ಲೆಸ್ಸಿಂಗ್ ಟು ಯೋರ್ ಚಿಲ್ಡ್ರನ್, ಯು ವಿಲ್ ಬ್ಲೆಸ್ಸಿಂಗ್ ಟು ಯೋರ್ ಹಸ್ಬೆಂಡ್, ಯು ವಿಲ್ ಬಿ ಅ ಬ್ಲೆಸ್ಸಿಂಗ್ ಟು ಯೋರ್ ಫಾದರ್ ಮದರ್. ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಂದು ಆಶೀರ್ವಾದವಾಗಿರ್ತೀರಿ, ನೀನು ನಿನ್ನ ಹೆಂಡತಿಗೆ ಗಂಡನಿಗೆ ಆಶೀರ್ವಾದವಾಗಿರ್ತಿ, ನೀನು ನಿನ್ನ ಮಕ್ಕಳಿಗೆ ಆಶೀರ್ವಾದವಾಗಿರ್ತಿ, ನೀನು ಹೋಗುವಂಥ ಕೆಲಸದಲ್ಲಿ ಆಶೀರ್ವಾದವಾಗಿರ್ತಿ, ನೀನು ಏನಂತಂದರೆ ಹೋಗುವಂಥ ದಾರಿಯಲ್ಲಿ ನೀನು ಆಶೀರ್ವಾದವಾಗಿರ್ತಿ. ಯಾಕಂದರೆ ನೀನು ದೇವರನ್ನು ಹೊತ್ತುಕೊಂಡು ಹೋಗುವಂಥ ವ್ಯಕ್ತಿ ಆಗಿರ್ತಿ. ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದಿರಿ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1 ಕೊರಿಂಥಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ ಅಂದರೆ 1 ಕೊರಿಂಥಗಳ ಪುಸ್ತಕದಲ್ಲಿ ಅಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 6, 1 ಕೊರಿಂಥಗಳ ಪುಸ್ತಕ ಅಲ್ಲಿ 6ನೇ ಅಧ್ಯಾಯ ಅದೇ ಮಾತನಾಡುತ್ತೆ ಅಂತಂದರೆ, ಒಂದು ಕೊರಿಂಥಗಳ ಪುಸ್ತಕ 6ನೇ ಅಧ್ಯಾಯ ಅಲ್ಲಿ 3ನೇ ವಚನ, ನೋ ಇ ನಾಟ್ ದಟ್ ವಿ ಶಾಲ್ ಜಡ್ಜ್ ಏಂಜಲ್ಸ್, ಹೌ ಮಚ್ ಮೋರ್ ಥಿಂಗ್ಸ್ ದಟ್ ಪರ್ಟೈನ್ ಟು ದಿಸ್ ಲೈಫ್. ಏನಂತಂದರೆ ದೂತರಿಗೆ ನ್ಯಾಯ ಹೇಳುವಂಥ ವ್ಯಕ್ತಿಗಳಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಏನಂತಂದರೆ ಅಷ್ಟು ಮಾತ್ರವಲ್ಲದೆ ಏನಂತಂದರೆ ದೇವರು ತನ್ನ ಬಲಾಢ್ಯವಾದ ಕಾರ್ಯಗಳನ್ನು ಏನಂತಂದರೆ ನಿಮ್ಮಲ್ಲಿ ಮಾಡುವುದಕ್ಕೆ ಇಚ್ಛಿಸುವಂಥವನಾಗಿದ್ದಾನೆ. ದೇವರು ತನ್ನ ಮಹಿಮೆ ಕಾರ್ಯಗಳನ್ನು ನಿಮ್ಮಲ್ಲಿ ಇಚ್ಛಿಸುವುದಕ್ಕೆ ಮಾಡ್ತಾನೆ. ಹಾಗಾದರೆ ನಿನ್ನ ಏನಂತಂದರೆ ದೇವರು ನಿನ್ನನ್ನು ಅಭಿಷೇಕಿಸುವಾಗ ತನ್ನ ಮಹಿಮೆಯ ಕಾರ್ಯಗಳನ್ನು ಪ್ರಚಾರಪಡಿಸೋದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಉಪಯೋಗಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ನೋಡ್ತೀವಿ ಏನಂತಂದರೆ ಪುನರುತ್ಥಾನ ಹೊಂದಿದಂಥ ಯೇಸು ಏನಂತಂದರೆ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದರು, ಅವರ ಮೇಲೆ ಊದಿ ತಗೊಳ್ರಿ, ಪರಿಶುದ್ಧಾತ್ಮನನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳಿದರು. ನಮಗೆ ಗೊತ್ತಾಗಬೇಕೇನೆಂದರೆ ಪರಿಶುದ್ಧಾತ್ಮನು ನನ್ನೊಂದಿಗೆ ನಿನ್ನೊಂದಿಗಿರುವಾಗ ದೇವರಿಗೋಸ್ಕರ ಮಹಿಮೆ ಕಾರ್ಯಗಳನ್ನು ಮಾಡುವುದು ಮಾತ್ರವಲ್ಲದೆ ನಾನು ದೇವರ ಚಿತ್ತವನ್ನು ತಿಳಿದುಕೊಂಡವನಾಗಿ, ದೇವರ ಚಿತ್ತಕ್ಕೆ ಒಡಂಬಟ್ಟವನಾಗಿ ಏನಂತಂದರೆ ದೇವರ ಮಹಿಮೆ ಕಾರ್ಯವನ್ನು ಸಾರುವುದಕ್ಕೆ ಸಾಧ್ಯವಾಗ್ತದೆ. ಶಿಷ್ಯರೇನಂತಂದರೆ ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ ಏನಂತಂದರೆ ಶಿಷ್ಯರು ಬಲವಾಗಿ ದೇವರ ವಾಕ್ಯಗಳನ್ನು ಸಾರಿದರು. ಹುಟ್ಟು ಕುಂಟನಿಗೆ ದೇವಾಲಯ ಏನಂದರೆ ಅಪೊಸ್ತಲರ ಕೃತ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ ಏನಂದರೆ ಹುಟ್ಟು ಕುಂಟನಿಗೆ ಏನಂತಂದರೆ ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಂದರೆ ಭಿಕ್ಷೆ ಬೇಡುವವನು ಅವರ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ ಏನಂತಂದರೆ, ಬೆಳ್ಳಿ ಬಂಗಾರವು ನಮ್ಮಲ್ಲಿಲ್ಲ, ನಮ್ಮಲ್ಲಿರುವಂಥದ್ದನ್ನು ನಿನಗೆ ಕೊಡ್ತೇವೆ. ಅದು ಯಾವುದು ಗೊತ್ತಾ? ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ. ಹಾಗಾದರೆ ಇವತ್ತು ದೇವರು ನಿನಗೆ ತನ್ನ ಆತ್ಮನನ್ನು ಕೊಡುವುದು ಯಾವುದಕ್ಕೋಸ್ಕರವಾಗಿ ಅಂತಂದರೆ ಇತರರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ, ದೇವರ ಮಹಿಮೆಯನ್ನು ಸಾರುವುದಕ್ಕಾಗಿ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿ ಕೊಡ್ತಾನೆ. ಪರಿಶುದ್ಧಾತ್ಮ ನಿನಗೋಸ್ಕರ ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ ದೇವರ ವಿಷಯವಾದಂಥ ಸುವಾರ್ತೆಯನ್ನು ಸಾರುವುದಕ್ಕಾಗಿ. ಅಪೊಸ್ತಲರ ಕೃತ್ಯದಲ್ಲಿ ನಾವು ಮೊನ್ನೆ ತಾನೇ ಓದಿಕೊಂಡೇನಂತಂದರೆ ಅನನ್ಯನು ಬಂದು, ಪ್ರವಾದಿಯಾದಂಥ ಅನನ್ಯನು, ದೇವರ ಸೇವಕನಾದಂಥ ಅನನ್ಯನು ಬಂದು ಪೌಲನ ಮೇಲೆ ಪ್ರಾರ್ಥನೆ ಮಾಡ್ತಾನೆ. ಅವನ ಕಣ್ಣುಗಳ ಮೇಲಿದ್ದಂಥ ಪರೆ ಹೊರಟು ಹೋಗ್ತದೆ. ದೇವರ ಆತ್ಮನು ಆತನನ್ನು ಹೊಂದಿಕೊಳ್ತಾನೆ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವನಾಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕಾಗಿ ಆತನು ಹೋಗುವಂಥದ್ದನ್ನು ನೋಡ್ತೇವೆ. 1 ಕೊರಿಂಥಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 16ನೇ ವಚನ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 3 ವರ್ಸ್ 16. Here it says, know ye not that ye are the temple of God and that the Spirit of the God dwelleth in you. ನಿಮಗೆ ತಿಳಿಯದು ನೀವು ದೇವರ ಆಲಯವಾಗಿದ್ದೀರಿ ಮತ್ತು ದೇವರಾತ್ಮನು ನಿಮ್ಮಲ್ಲಿ ನೆಲೆಯಾಗಿದ್ದಾನೆ.
when you become the temple of God, the Holy Spirit will reside in you. ಪರಿಶುದ್ಧಾತ್ಮನು ನಿನ್ನಲ್ಲಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುತ್ತಾನೆ. ಆ ಮಹಾಪರಿಶುದ್ಧನಾದಂಥ ದೇವರು ನಿನ್ನಲ್ಲಿ ವಾಸ ಮಾಡಿಕೊಂಡು ನಿನ್ನನ್ನು ಏನಂತಂದರೆ ಚಲಿಸುವ ದೇವಾಲಯವನ್ನಾಗಿ ಆತನು ತನ್ನ ಮಹಿಮೆಯನ್ನು ಸಾರೋದಕ್ಕೋಸ್ಕರವಾಗಿ, ತನ್ನ ಮಹಿಮೆಯನ್ನು ಪ್ರಕಟಪಡಿಸೋದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಉಪಯೋಗಿಸಬೇಕೆಂಬುದಾಗಿ ಉದ್ದೇಶದಿಂದಲೇ ಪರಿಶುದ್ಧಾತ್ಮನನ್ನು ನಿನಗೆ ಆತನು ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನು ಬರುವಾಗ ನಿನ್ನನ್ನು ದೇವರು ಏನು ಮಾಡ್ತಾನೆ ಅಂದರೆ ಎಲ್ಲ ವಿಷಯಗಳಿಂದ ಆತನು ಬಿಡುಗಡೆ ಮಾಡ್ತಾನೆ. ಪಾಪದಿಂದ, ಶಾಪದಿಂದ, ರೋಗದಿಂದ, ಕೊರತೆಗಳಿಂದ, ಇವೆಲ್ಲವುಗಳಿಂದ ಬಿಡುಗಡೆ ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತದೆ ಅಂತಂದರೆ ನಾನು ಒಂದು ಪೇತ್ರಗಳ ಪುಸ್ತಕದಲ್ಲಿ, ಒಂದು ಪೇತ್ರನ ಪತ್ರಿಕೆಯಲ್ಲಿ ಅಲ್ಲಿ ಪೇತ್ರನ ಬರಿತಾನೆ ಅಂತಂದರೆ, ದೇವರು ಪರಿಶುದ್ಧರಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಿ. The word of the God says, ಆಸ್ ಐ ಆಮ್ ಹೋಲಿ ಬಿ ಈ ಹೋಲಿ. ಒಂದು ಪೇತ್ರನ ಪತ್ರಿಕೆಯಲ್ಲಿ ಅಲ್ಲಿ ನೋಡ್ತೇವೆ ಏನಂತಂದರೆ, ಒಂದು ಪೇತ್ರನ ಪತ್ರಿಕೆ, ಫಸ್ಟ್ ಪೀಟರ್ ಒಂದು ಪೇತ್ರನ ಪತ್ರಿಕೆಯಲ್ಲಿ ದೇವರು ಹೇಳ್ತಾರೆ ಅಂತಂದರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರ್ರಿ ಎಂಬುದಾಗಿ. ಹಾಗಾದರೆ ದೇವರು ನಿನ್ನಂತಂದರೆ ಪರಿಶುದ್ಧರನ್ನಾಗಿ ಇರಬೇಕೆಂಬುದಾಗಿ ಉದ್ದೇಶದಿಂದ ಬಯಸುವಂಥವನಾಗಿದ್ದಾನೆ. ಪರಿಶುದ್ಧಾತ್ಮನನ್ನು ಕೊಡುವಂಥ ಮುಖ್ಯ ಉದ್ದೇಶ ಏನಂತಂದರೆ, ನೀನು ಸ್ವಂತ ಶಕ್ತಿಯಿಂದ ಪರಿಶುದ್ಧರಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನನ್ನಲ್ಲಿ ನಿಮ್ಮಲ್ಲಿ ಏನಂತಂದರೆ ಹುಟ್ಟಂದಿನಿಂದ ಪಾಪವಾಸವಾಗಿದೆ. ನಿನ್ನ ರಕ್ತಗತವಾಗಿ ಪಾಪ ಬಂದಿದೆ. ನನ್ನ ಮನಸ್ಸಿನಲ್ಲಿ, ಆಲೋಚನೆಗಳಲ್ಲಿ, ನೋಟದಲ್ಲಿ, ಕ್ರಿಯೆಗಳಲ್ಲಿ ಪಾಪ ಇದೆ. ಆದರೆ ಯಾವಾಗ ಪರಿಶುದ್ಧಾತ್ಮ ನನ್ನೊಳಗೆ ಬರ್ತಾನೋ, ನನ್ನಲ್ಲಿದ್ದುಕೊಂಡು ದೇವರ ಮಹಿಮೆಯ ಕಾರ್ಯಗಳನ್ನು ಪ್ರಚಾರಪಡಿಸುತ್ತಾ, ನನ್ನಲ್ಲಿ ದೇವರ ಇಷ್ಟವಿಲ್ಲದ ಕಾರ್ಯಗಳನ್ನು ಲಯ ಮಾಡುತ್ತಾ, ನನ್ನನ್ನು ಮುರಿಯುತ್ತಾ ದೇವರಿಗೆ ಉಪಯುಕ್ತವಾಗುವಂಥ ಪಾತ್ರನಾಗಿ ಮಾಡೋದಕ್ಕೋಸ್ಕರ ಪರಿಶುದ್ಧಾತ್ಮನು ಬರ್ತಾನೆ. ದ ಹೋಲಿ ಸ್ಪಿರಿಟ್ ವಿಲ್ ಕಮ್ ಇನ್ ಟು ಯು ಟು ಚೇಂಜ್ ಯುವರ್ ಕ್ಯಾರೆಕ್ಟರ್, ಟು ಚೇಂಜ್ unto the holiness of God. The Holy Spirit knows the will of God and He will change you according to God's will. ದೇವರ ಚಿತ್ತಕ್ಕನುಗುಣವಾಗಿ ಪರಿಶುದ್ಧಾತ್ಮನು ನಿನ್ನನ್ನೇನಂತಂದರೆ ಬದಲಾವಣೆ ಮಾಡ್ತಾನೆ. ಆ ಮಹಿಮೆಯನ್ನು ಹೊತ್ತುಕೊಂಡು, ದೇವರ ಮಹಿಮೆಯನ್ನು ಹೊತ್ತುಕೊಂಡು, ಟು ಕ್ಯಾರಿ ದ ಗ್ಲೋರಿ ಆಫ್ ಗಾಡ್, ದೇವರ ಮಹಿಮೆಯನ್ನು ಹೊತ್ತುಕೊಂಡು ಹೋಗೋದಕ್ಕಾಗಿ ಏನಂತಂದರೆ ಈ ಘಟಕಗಳಲ್ಲಿ, ಈ ಮಣ್ಣಿನ ಶರೀರದಲ್ಲಿ ಏನಂತಂದರೆ ದೇವರು ತನ್ನ ಮಹಿಮೆಯನ್ನು ಇಟ್ಟಿದ್ದಾನೆ. ನೀನು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಪರಿಶುದ್ಧಾತ್ಮನಿಂದ ಸ್ನಾನವನ್ನು ಮಾಡಿಸಿಕೊಳ್ಳುವಾಗ, ಪರಿಶುದ್ಧಾತ್ಮನ ನನ್ನೊಳಗೆ ಬರುವಾಗ ದೇವರ ಮಹಿಮೆಯನ್ನು ನೀನು ಹೊತ್ತುಕೊಂಡು ಹೋಗುವಂಥವನಾಗಿದ್ದಾನೆ. ಆ ಮಂಜೂಷ ಪೆಟ್ಟಿಗೆಯಲ್ಲಿದ್ದಂಥ ಏನಂತಂದರೆ ಆ ದಶಾಗ್ನಿಗಳ 2 ಏನಂತಂದರೆ ಹಲಗೆಗಳು, ಪರಲೋಕದಿಂದ ಬಂದಂಥ ಆ ಮನ್ನದ ಏನಂತಂದರೆ ಒಂದು ಸೇರು ಆ ಮನ್ನ, ಆರೋನನ ಕೋಲು, ಬಾದಾಮಿಯ ಹೂಗಳನ್ನು, ಹಣ್ಣುಗಳನ್ನು ಬಿಟ್ಟನ್ನು ಚಿಗುರಿದಂಥ ಆ ಕೋಲು, ಇವೆಲ್ಲ ಇದೆ. ಅವೆಲ್ಲ ಇರುವಂಥ ಸ್ಥಳದಲ್ಲಿ ದೇವರ ಮಹಿಮೆ ಇರ್ತದೆ. ಇವತ್ತು ನನ್ನಲ್ಲಿ ನಿನ್ನಲ್ಲಿ ದೇವರ ವಾಕ್ಯಗಳಿರುವಂಥದ್ದಾಗಿದ್ದರೆ, ನನ್ನಲ್ಲಿ ನಿನ್ನಲ್ಲಿ ಏನಂತ ಪರಲೋಕದ ಮನ್ನ ಏನಂತಂದರೆ ಆ ಪರಲೋಕದಿಂದ ಇಳಿದು ಬಂದಂಥ ಯೇಸು ನನ್ನಲ್ಲಿ ನಿನ್ನಲ್ಲಿರುವುದಾಗಿದ್ದರೆ, ಆ ಕೋಲು ಚಿಗುರುವ ಹಾಗೆ ಮಾಡುವಂಥದ್ದು ಸ್ಥಿತಿಗತಿಗಳು ನನ್ನಲ್ಲಿದ್ದರೆ, ಪರಿಶುದ್ಧಾತ್ಮನ ಸ್ಥಿತಿಗತಿಗಳು ನನ್ನಲ್ಲಿದ್ದರೆ ಏನಂತಂದರೆ ಪರಿಶುದ್ಧಾತ್ಮ ನನ್ನನ್ನು ಉಪಯೋಗಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಾನು ನಿಜವಾದ ದ್ರಾಕ್ಷೆ ಬಳ್ಳಿ, ನೀವು ಅದರ ಕೊಂಬೆಗಳು. ನನ್ನ ತಂದೆ ಅದರ ತೋಟಗಾರನು, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಯೋಹಾನನ ಸುವಾರ್ತೆಯಲ್ಲಿ 15ನೇದಲ್ಲಿ ಹೇಳ್ತದೆ ಅಂದರೆ, ಐ ಆಮ್ ದ ಟ್ರೂ ವೈನ್, ಮೈ ಫಾದರ್ ಈಸ್ ಅ ಗಾರ್ಡನರ್, ಯು ಆರ್ ದ ಬ್ರಾಂಚಸ್, ಇಫ್ ಯು ವಿಲ್ ನಾಟ್ ಅಬೈಡ್ ಇನ್ ಮೀ ಯು ಕ್ಯಾನಾಟ್ ಬಿ ಫ್ರೂಟ್ಫುಲ್. ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ನೀವು ಫಲ ಕೊಡಲಾರಿರಿ. ಸೊ ಇಫ್ ಯು ಡೋಂಟ್ ಅಬೈಡ್ ಇನ್ ಕ್ರೈಸ್ಟ್, ನಾವು ಕ್ರಿಸ್ತನಲ್ಲಿ, ದೇವರ ವಾಕ್ಯದಲ್ಲಿ, ಪರಿಶುದ್ಧಾತ್ಮನಲ್ಲಿ ನೆಲೆಗೊಂಡಿರದಿದ್ದರೆ ಏನಂತಂದರೆ ನಾವು ಜಯಭರಿತವಾದಂಥ ಕ್ರೈಸ್ತಿಯ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ದೇವರ ಆತ್ಮನು ನನ್ನಲ್ಲಿ ನಿನ್ನಲ್ಲಿರುವಾಗ ಮಾತ್ರ ನೀನು ಏನಂತಂದರೆ ಒಂದು ಜಯಭರಿತವಾದಂಥ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಮತ್ತು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 4 and Luke chapter 4, if you see, Jesus was filled with the Spirit of the Lord. ನಾವು ನೋಡ್ತೀವಿ ಅಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ ಮತ್ತು ಏನಂತಂದರೆ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ನೋಡ್ತೀವಿ ಅಂದರೆ, ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಏನಂತಂದರೆ ನೀರಿನಿಂದ ಬಂದ ಮೇಲೆ ಪರಲೋಕದಿಂದ ಏನಂತಂದರೆ ಪಾರಿವಾಳದ ಉಪಾದಿಯಲ್ಲಿ ಪರಿಶುದ್ಧಾತ್ಮನು ಬಂದು ಆತನ ಮೇಲೆ ಇಳಿಯುವಂಥದ್ದನ್ನು ನೋಡ್ತೇನೆ. ಆತನನ್ನು ತುಂಬುವಂಥದ್ದನ್ನು ನೋಡ್ತೇವೆ. ತುಂಬಿಸಿದ ಮೇಲೆ ಏನಂತಂದರೆ ಅಡವಿಗೆ ಕರೆದು ಹೋಗುವಂಥದ್ದನ್ನು ನೋಡ್ತೇವೆ. ಆತನ ಅಡವಿಗೆ ಏನಂದರೆ ಒಯ್ಯಲ್ಪಟ್ಟನು, ದೊಬ್ಬಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಹೋಗಿ ಏನಂತಂದರೆ ಆತನು ಉಪವಾಸ ಮಾಡುತ್ತಾ
ದೇವರೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ಶಕ್ತನಾದನು. ಹಾಗಾದರೆ ನಾನು ನೀನು ಪರಿಶುದ್ಧಾತ್ಮನ ಹೊಂದಿಕೊಳ್ಳುವಾಗ ದೇವರೊಟ್ಟಿಗೆ ಮಾತನಾಡುವಂಥ ಕೃಪೆ ಕೊಡಲ್ಪಡ್ತದೆ, ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂಥ ದಯೆ ದೊರಕ್ತದೆ, ದೇವರೊಟ್ಟಿಗೆ ಸಮಯ ಕಳುವಂಥ ಕೃಪೆ ದೊರಕ್ತದೆ. ಸೊ ಹಾಗಾದರೆ ನಾನು ನೀನು ಕೇಳಿಕೊಳ್ಳೋಣ, ಸ್ವಾಮಿ ನಿನ್ನ ಪರಿಶುದ್ಧಾತ್ಮ ನನಗೆ ಕೊಡು ಸ್ವಾಮಿ ಎಂಬುದಾಗಿ. ಅದಕ್ಕೋಸ್ಕರ ಭಕ್ತನಾದ ದಾವೀದನು ಹೇಳ್ತಾನೆ, ನೀನು ಎಲ್ಲವನ್ನು ತೆಗೆದುಕೊಂಡ್ರೂ ಚಿಂತೆ ಇಲ್ಲ ಸ್ವಾಮಿ, ಆದರೆ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. Take not away your spirit from me, because he knew the value of the Holy Spirit. ಪರಿಶುದ್ಧಾತ್ಮನು ನನ್ನೊಳಗಿಂದ ನಿನ್ನೊಳಗಿಂದ ತೆಗೆದು ಹಾಕಲ್ಪಟ್ಟರೆ ಅಲ್ಲಿ ಒಂದು ವಾಸ ಮಾಡುವಂಥದ್ದು ದುರಾತ್ಮವಾಗಿರ್ತದೆ. ಯಾಕಂದರೆ ನನ್ನಲ್ಲಿ ನಿನ್ನಲ್ಲಿ ಒಂದು ಸ್ಥಳ ಉಂಟು, ಎಲ್ಲಿ ಏನಂತಂದರೆ ಅಲ್ಲಿ ದೇವರಾತ್ಮನಾದರೂ ಇರ್ಬೋದು ಅಥವಾ ದುರಾತ್ಮನ ಆದರೂ ಇರಬಹುದು. ಆ ಸ್ಥಳವನ್ನು ಯಾವ ಆತ್ಮ ತುಂಬಿಕೊಳ್ತದೆ ಎಂಬುದನ್ನೇನಂತಂದರೆ ನನ್ನ ನಿನ್ನ ಚರಿತ್ರೆಯನ್ನು, ನನ್ನ ನಿನ್ನ ಸ್ವಭಾವವನ್ನು, ನನ್ನ ನಿನ್ನ ದೇವರ ಕುರಿತಾದಂಥ ಉದ್ದೇಶವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಹಾಗಾದರೆ let us ask the Holy Spirit, let us ask the Father in heaven to help us and fill us with His Holy Spirit. ನಾವು ತಂದೆಯಾದ ದೇವರನ್ನು ಕೇಳಿಕೊಳ್ಳೋಣ, ತಂದೆಯೇ ನಿನ್ನ ಆತ್ಮನನ್ನು ನನಗೆ ಕೊಡು ಸ್ವಾಮಿ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ಸ್ವಾಮಿ. ನಿನಗೋಸ್ಕರ ಒಂದು ಉಪಯುಕ್ತ ಪಾತ್ರೆ ಆಗಬೇಕು ಸ್ವಾಮಿ, ನಿನಗೋಸ್ಕರ ಒಂದು ಮಾನವುಳ್ಳ ಪಾತ್ರೆ ಆಗಬೇಕು ಸ್ವಾಮಿ, ನಿನಗೋಸ್ಕರ ಮಂಜೂಷ ಪೆಟ್ಟಿಗೆ ಆಗಬೇಕು ಸ್ವಾಮಿ, ನಿನಗೋಸ್ಕರ ಏನಂತಂದರೆ ನಿನ್ನ ಆತ್ಮವನ್ನು ಹೊತ್ತುಕೊಂಡು ಹೋಗುವಂಥ ಪವಿತ್ರವಾದ ದೇವಾಲಯವಾಗಿ ಅನೇಕರಿಗೆ ಬೆಳಕು ಕೊಡುವಂಥ ವ್ಯಕ್ತಿ ನಾನಾಗಬೇಕೆಂಬುದಾಗಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಾನು ನೀನು ಏನಂತಂದರೆ ದೇವರಿಗೆ ಉಪಯುಕ್ತವಾಗುವಂಥ ಪಾತ್ರೆ ಆಗ್ತೇನೋ, ಮಾನ ಕೊಡುವಂಥ ಪಾತ್ರೆ ಆಗ್ತೇನೋ, ದೇವರು ನನ್ನಲ್ಲಿ ನಿನ್ನಲ್ಲಿ ಸಂತೋಷ ಪಡ್ತಾನೆ, ನನ್ನಲ್ಲಿ ನಿನ್ನಲ್ಲಿ ದೇವರು ಹೆಮ್ಮೆ ಪಡ್ತಾನೆ, ನನ್ನಲ್ಲಿ ನಿನ್ನಲ್ಲಿ ದೇವರು ಏನಂತಂದರೆ ನಂಬಿಕೆ ಇಟ್ಟಿದ್ದಾನೆ. ಇವತ್ತಿಲ್ಲ ನಾಳೆ ನನ್ನ ಮಗ ನನ್ನ ಮಗಳು ಫಲ ಕೊಡ್ತಾರೆ, ಇವತ್ತಿಲ್ಲ ನಾಳೆ ನನ್ನ ಮಕ್ಕಳು ನನ್ನ ಕುರಿತಾಗಿ ಸಾಕ್ಷಿಯೇ ಹೇಳ್ತಾರೆ, ಇವತ್ತಿಲ್ಲ ನಾಳೆ ನನ್ನ ಕುರಿತಾಗಿ ಪ್ರಾರ್ಥನೆಗಳನ್ನು ಮಾಡ್ತಾರೆ, ನನ್ನೊಂದಿಗೆ ಮಾತನಾಡ್ತಾರೆ, ನನ್ನೊಂದಿಗೆ ಸಮಯವನ್ನು ಕಳೀತಾರೆ. ಆದರೆ ನಾವೇನು ಮಾಡ್ತೇವೆ ಅಂತಂದರೆ ಬೆಳಗಿನ ಜಾವ ಎದ್ದ ಕೂಡಲೇ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬಾಕ್ಸ್ಗಳನ್ನು ಕಟ್ಟಿಕೊಳ್ಳುವುದರಲ್ಲೇ ಅದರಲ್ಲಿ ಇದರಲ್ಲಿ ರೆಡಿ ಆಗುತ್ತಾ ಕೆಲಸಕ್ಕೆ ಹೋಗಿ ತಿರುಗಿ ಬಂದು ಕೆಲಸದ ವಿಚಾರಗಳಲ್ಲಿ ಅದೇ ವಿಚಾರದಲ್ಲಿ ಏನಂತಂದರೆ ದೇವರೊಂದಿಗೆ ಸಂಭಾಷಣೆ ಮಾಡದೆ, ದೇವರೊಟ್ಟಿಗೆ ಸಮಯವನ್ನು ಕಳೆಯದೆ ನಾನು ನೀನು ಏನು ಮಾಡಿಬಿಡ್ತೇನೆ ಅಂತಂದರೆ ದೇವರೊಂದಿಗೆ ಸಮಯವನ್ನು ಕಳೆದೇನಂತಂದರೆ ನಾನು ನೀನು ದೇವರಿಂದ ದೂರ ಹೋಗಿಬಿಡ್ತೇವೆ. ಹಾಗಾದರೆ ಇವತ್ತು ನಾನು ನೀನು ತಿಳ್ಕೊಳ್ಬೇಕಾಗಿದೆ ಅಂತಂದರೆ ದೇವರು ನನ್ನನ್ನು ನಿನ್ನಂತಂದರೆ ಬಿಡುಗಡೆ ಮಾಡಿದ್ದು, ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿದ್ದು, ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ಏನಂತಾರೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ಏನಂತಂದರೆ ಅದು ಕೇವಲ ನಾನು ನೀನು ಕ್ರೈಸ್ತನಾಗಿ ಬದುಕಿ ಬಾಳುವುದಕ್ಕಲ್ಲ, ಅಷ್ಟು ಮಾತ್ರವಲ್ಲ ದೇವರಿಗೋಸ್ಕರ ಮಹಿಮೆಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ. ಈ ಲೋಕದಲ್ಲಿ ದೇವರು ನನಗೆ ನಿನಗೆ ಕಳಿಸಿಕೊಟ್ಟಂಥ ಉದ್ದೇಶ, ಇದುವರೆಗೆ ಇಟ್ಟಂಥ ಉದ್ದೇಶ ದೇವರ ಮಹಿಮೆಯನ್ನು ಸಾರುವುದಕ್ಕೋಸ್ಕರವಾಗಿ, ಆ ಪರಲೋಕ ರಾಜ್ಯವನ್ನು ನನ್ನೊಳಗೆ ತೆಗೆದುಕೊಂಡು ಬಂದು ಭೂಲೋಕದಲ್ಲಿ ತರುವುದಕ್ಕೋಸ್ಕರವಾಗಿ. ಹಾಗಾದರೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಕಾಲಗಳು ಬದಲಾಗ್ತದೆ, ಸ್ಥಿತಿಗತಿಗಳು ಬದಲಾಗ್ತದೆ, ಪರಿಸ್ಥಿತಿಗಳು ಬದಲಾಗ್ತದೆ, ದೇವರ ಬರುಣಿಕೆ ಅದು ಹತ್ತಿರವಾಗ್ತದೆ. ಇಫ್ ಯು ಸಿ ದ ಸಿಚುವೇಶನ್, ಇಫ್ ಯು ಸಿ ವಾಟ್ ಆಲ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಈಸ್ ನಿಯರ್. ನಮಗೆ ಗೊತ್ತಾಗ್ತದೆ ಏನಂತಂದರೆ ಪರಿಶುದ್ಧಾತ್ಮನ ಬರುವ ಏನಂತಂದರೆ ಕಾರ್ಯಗಳನ್ನು ನೋಡುವಾಗ, ದೇವರು ಈ ಲೋಕದಲ್ಲಿ ಕಾರ್ಯಗಳನ್ನು ನೋಡುವಾಗ, ಸ್ಥಿತಿಗತಿಗಳನ್ನು ನೋಡ್ತಾ ಇರುವಾಗ, ವಾತಾವರಣ ನೋಡುವಾಗ ನಮಗೆ ಗೊತ್ತಾಗ್ತದೆ ಏನಂತಂದರೆ ಸಮಯಗಳು ಓಡ್ತಾ ಇದೆ, ವರ್ಷಗಳು ಉರುಳುತ್ತಾ ಇದೆ, ದಿನಗಳು ಉರುಳ್ತಾ ಇದೆ, ತಾಸುಗಳು ಓಡಿ ಹೋಗ್ತಾ ಇದೆ. ಯಾಕಂದರೆ ದೇವರ ಬರುಣಿಕೆ ಅದು ಹತ್ತಿರವಾಗುತ್ತಾ ಇದೆ. ನಾನು ನೀನು ಸಿದ್ಧರಾಗೋಣವೇ? ಆ ದೇವರ ಮಹಿಮೆಯನ್ನು ಸಾರೋದಕ್ಕೋಸ್ಕರ ನನ್ನನ್ನು ನಿನ್ನನ್ನು ಸಿದ್ಧ ಮಾಡಿಕೊಳ್ಳೋಣವೇ? ನಮ್ಮ ಕಣ್ಣುಗಳನ್ನು ಈ ಸಮಯದಲ್ಲಿ ನಾವು ಯಾರು ಆಚೆ ನೋಡೋದು ಲೆಟ್ ಅಸ್ ಸರೆಂಡರ್ ಅವರ್ ಲೈಫ್ಸ್. ನಾವು ಯಾರು ಆಚೆ ನೋಡೋದು ಬೇಡ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಿದಂಥ ಯೇಸುವನ್ನು ನೋಡೋಣವೇ? ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖ
ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೇನೆ, ಕೊರತೆಗಳಿದ್ದರೂ ಪೂರೈಸಿರುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೇನೆ, ಕೊರತೆಗಳಿದ್ದರೂ ಪೂರೈಸಿರುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ಒಪ್ಪಿಸಿಕೊಡುವ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ನನ್ನ ಸ್ನೇಹಿತ ನೀನೆ. ನನ್ನ ಆಶ್ರಯ ನೀನೆ, ನನ್ನ ಕೋಟೆಯು ನೀನೆ, ನನ್ನ ದುರ್ಗವು ನೀನೆ, ಸ್ನೇಹಿತ ನೀನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಕರ್ತನೇ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. உங்க பிரசன்னத்தில் பறக்கில்லாமே சிறக்கிறேன், உங்க சமூகத்தில் குறவில்லாமே வாழ்கிறேன். உங்க பிரசன்னத்தில் பறக்கில்லாமே சிறக்கிறேன், உங்க சமூகத்தில் குறவில்லாமே வாழ்கிறேன். Hallelujah. Oh, Yeshuve. ಮಂದನೇರಿ ಅಂದಗನೋರಿ ಕವರದ ತುರಾರಸ್ತನೆ ತೋರ್ತ ಬಲಬರಾತರಿ ಅಂತನ ನೋರಿ ಅಸ್ತಗೆನೋರಿ ಅಂತನ. ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಆತನನ್ನು ದೃಷ್ಟಿಸೋಣ, ಕೇಳೋಣ. ಸ್ವಾಮಿ, ನಿನ್ನ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಿದೆ ಸ್ವಾಮಿ. ನಿನ್ನ ವಾಕ್ಯಗಳು ನನ್ನೊಂದಿಗೆ ಒಬ್ಬೊಬ್ಬರೊಂದಿಗೆ ಮಾತನಾಡಿದ್ದಾವೆ ಸ್ವಾಮಿ. ಈ ವಾಕ್ಯಗಳು ನನ್ನಲ್ಲಿ ನಮ್ಮ 100% ಪ್ರತಿಫಲ ತೆಗೆದುಕೊಂಡು ಬರಬೇಕು ಸ್ವಾಮಿ. ಸಹಾಯ ಮಾಡಬೇಕು. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರ, ಯಾರ್ಯಾರೆಲ್ಲ ನಿನ್ನ ವಾಕ್ಯಗಳನ್ನು ಕೇಳಿದ್ದಾರೋ, ಕೇಳಿಸಿಕೊಳ್ಳುತ್ತಾರೋ ಸ್ವಾಮಿ, ಅವರ ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ವಾಕ್ಯಕ್ಕೆ ಆಧಾರವಾಗಿರುವಂಥ ಯೇಸುವೆ, ನೀನವರೊಂದಿಗೆ ಮಾತನಾಡು ಸ್ವಾಮಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನೇ ನಿನ್ನ ಆತ್ಮನಿಂದಲೇ ಒಬ್ಬೊಬ್ಬರೊಂದಿಗೆ ಸಂಗಡ ಮಾತನಾಡು ಸ್ವಾಮಿ. ದೇವರು ಕೊಟ್ಟಿರುವಂತಹ ಆತ್ಮನು ಬಲ, ಪ್ರೀತಿ, ಶಿಕ್ಷಣಕ್ಕೆ ಆತ್ಮ ಹೊರತು ಹಿಡಿತನದ ಆತ್ಮವಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಹೊತ್ತು ಅದನ್ನು ಅರಿಯುವಂತೆ ಸಹಾಯ ಮಾಡಿ ಸ್ವಾಮಿ. ಯಾರ್ಯಾರೆಲ್ಲ ಪ್ರಾರ್ಥಿಸ್ತಾರೋ ಸ್ವಾಮಿ, ನಿನ್ನ ಆತ್ಮನನ್ನು ಕೇಳಿಕೊಳ್ತಾರೋ ಸ್ವಾಮಿ, ಅವರೆಲ್ಲರಿಗೂ ನಿನ್ನ ಆತ್ಮನಿಂದ ತುಂಬಿಸು ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದಲ್ಲ ಸ್ವಾಮಿ, ನೀನು ಕೇಳಿಸಿಕೊಳ್ಳುವವರಿಗೆ ಹಂಗೆ ಸರಿ ಸಮಾನವಾಗಿ ಕೊಡುತ್ತಿ ಎಂಬುದಾಗಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಬಿಡುಗಡೆಗೊಳಿಸು ಸ್ವಾಮಿ. ಅವರ ಪಾಪಗಳು, ಶಾಪಗಳಿಂದ ಅವರು ಬಿಡುಗಡೆಗೊಳಿಸು ಸ್ವಾಮಿ. ನಿನ್ನ ಹತ್ತಿರಕ್ಕೆ ಸಲ್ಲಿಕೋ ಸ್ವಾಮಿ. ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ. ಅವರ ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. Let their eyes and spiritual ears be opened, Lord Father. Let their hearts perceive you, Lord Father. ಅವರ ಹೃದಯಗಳು ನಿನ್ನನ್ನು ಗ್ರಹಿಸಿಕೊಳ್ಬೇಕು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಓದುವಾಗ ನೀನು ಅವರಿಗೆ ಪ್ರಕಟಿಸಿಕೋ ಸ್ವಾಮಿ. Let there be deliverance, let there be deliverance, let the holy Lord
ಪರಿಶುದ್ಧನು 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 ಮಹೋನ್ನತನಾದಂಥ ದೇವರೇ, ಅವರನ್ನು ತುಂಬಿಸು ಸ್ವಾಮಿ. ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ಆತ್ಮನಿಂದ ತುಂಬಿಸು ಸ್ವಾಮಿ. ಕೊನೆಯ ದಿನಗಳಲ್ಲಿರುವಾಗ ದೇವರೇ, ಕೊನೆಯ ದಿನದಲ್ಲಿ ನನ್ನ ಆತ್ಮನನ್ನು ಎಲ್ಲರ ಮೇಲೆ ಸುರಿಸ್ತಾನೆ. ಯವನಸ್ಥರು ದರ್ಶನಗಳನ್ನು ಕಾಣುವರು, ಹಿರಿಯರು ಕನಸುಗಳನ್ನು ಕಾಣುವವರು. ನನ್ನ ದಾಸದಾಸಿಯರ ಮೇಲೆ ಆತ್ಮನನ್ನು ಸುರಿಸುವವರು ಪ್ರವಾದಿಸುವರು ಎಂಬುದಾಗಿ ವಾಗ್ದಾನ ಮಾಡಿದಲ್ಲ ಸ್ವಾಮಿ. ಈ ಹೊತ್ತು ಅದನ್ನ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾವ ರೀತಿಯಾಗಿ ನೀನು ಅಪೋಸ್ತಲರ ಕೃತ್ಯದಲ್ಲಿ ಮಾಡಿದೆಯೋ ಸ್ವಾಮಿ, ಆದಿ ಅಪೋಸ್ತಲರ ಕಾಲದಲ್ಲಿ ಚಲಿಸಿದೆ ಸ್ವಾಮಿ. ಈ ಬರುವ ದಿನಗಳಲ್ಲಿ ಹಾಗೆಯೇ ಚಲಿಸು ಸ್ವಾಮಿ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಿನ್ನ ವಾಕ್ಯಗಳನ್ನು ಹಿಂಬಾಲಿಸಲಿ ಸ್ವಾಮಿ. ಎಲ್ಲೆಲ್ಲಿ ನಿನ್ನ ವಾಕ್ಯಗಳು ಸಾರಲ್ಪಡ್ತದೋ ಅಲ್ಲಿ ನಿನ್ನ ಮಹಿಮೆಯ ಕಾರ್ಯಗಳು ಉಂಟಾಗಲಿ ಸ್ವಾಮಿ. ಎಲ್ಲಾ ನಿನ್ನ ಸೇವಕರನ್ನು ಅಭಿಷೇಕಿಸು ಸ್ವಾಮಿ. ಶಾರೀರಿಕವಾಗಿ ಆತ್ಮಿಕವಾಗಿ ನಿನ್ನಲ್ಲಿ ಆತುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ನಿನ್ನಲ್ಲಿ ನಂಬಿದೇವರೇ, ಅವರು ಪ್ರಾರ್ಥಿಸಿ ತಮ್ಮ ಜೀವಿತಗಳನ್ನು ಕಳೆಯುವುದು ಮಾತ್ರವಲ್ಲದೆ ಅನೇಕರಿನ ಬಳಿಗೆ ಸತ್ಯದಿಂದಲೂ ಆತ್ಮದಲ್ಲಿ ನಡೆಸುವಂತೆ ಸಹಾಯ ಮಾಡು ಸ್ವಾಮಿ. ಎಲ್ಲ ಮಹಿಮೆ ನೀನು ತೆಗೆದುಕೋ ಸ್ವಾಮಿ. ಆ ರೀತಿ ನೀನು ಮಾಡೋದಕ್ಕಾಗಿ ಸ್ತೋತ್ರ, ಬಿಡುಗಡೆಗೊಳಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಈಗಲೂ ಕೇಳಿದಂಥ ವಾಕ್ಯಗಳನ್ನು ಹೇಳುವ ಕೃಪೆ ಕೊಟ್ಟದಕ್ಕಾಗಿ, ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ, ಎಲ್ಲ ಘನತೆ ಗೌರವವನ್ನು ಸಲ್ಲಿಸ್ತಾ, ನಮ್ಮ ಕರ್ತನು ಒಡೆಯನು ರಕ್ಷಕನಾಗಿರುವಂತ ಯೇಸು ನಿನ್ನ ಗನುಗಳ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮತೆ, ಶಾಂತಿ, ಸಮಾಧಾನ, ಐಕ್ಯ, ದೇವರ ಆಶೀರ್ವಾದ ನಮ್ಮೆಲ್ಲರೊಂದಿಗೆ, ಒಬ್ಬೊಬ್ಬರೊಂದಿಗೆ, ಎಲ್ಲ ದೈವ ಭಕ್ತರೊಂದಿಗೆ, ಭೂಲೋಕದೆಲ್ಲ ಜನರ ಸಂಗಡ ವಾಕ್ಯದಲ್ಲಿ ಸಾರಪಡ್ತದೋ ಆ ಸ್ಥಳಗಳು, ಆ ವ್ಯಕ್ತಿಗಳು, ಕೇಳಿಸಿಕೊಳ್ಳುವಂಥ ವ್ಯಕ್ತಿಗಳ ಮೇಲೂ ಇಂದಿನಿಂದ ಸದಾ ಕಲ್ಯಾಣಿಯಾಗಿರಲಿ. ಆಮೆನ್. Hallelujah. Hallelujah. For the Lord of Almighty reign. Hallelujah. Hallelujah. You are holy, holy. Are you Lord God Almighty? Worthy is the Lamb, worthy is the Lamb. Amen. Hallelujah. Hallelujah. You are holy, holy. Are you Lord God Almighty? Worthy is the Lamb, worthy is the Lamb. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ ವಾರದುದ್ದಕ್ಕೂ ಇದ್ದು ನಿಮ್ಮನ್ನು ನಡೆಸಲಿ. ಶಾರೀರಿಕ, ಆತ್ಮಿಕ, ಮಾನಸಿಕ, ಆರ್ಥಿಕ ಎಲ್ಲ ಹೋರಾಟಗಳಲ್ಲಿ ಜಯ ಕೊಟ್ಟು ನಡೆಸಲಿ. ಗಾಡ್ ಬ್ಲೆಸ್ ಯು. ಮುಂದಿನ ವಾರ ಸಿಗೋಣ. ಟೇಕ್ ಕೇರ್.